ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರಾವ್ಯ ಗಣಪತಿ ಆ್ಯಂಡ್ ವೆಲ್ಕಮ್ ಟು ಮೈ ಕರ್ಲ್ ಸ್ಟುಡಿಯೋ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಇದು ಇವತ್ತಿನ ಆ್ಯಪ್ಟ್ ಆ್ಯಂಡ್ ಜನ್ರೇಷನ್ ಟಾಪಿಕ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಎಷ್ಟೋ ಜನರಿಗೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ಇದು ತುಂಬ ಸೂಕ್ತವಾದಂತಹ ಟಾಪಿಕ್. ನಾನು ಈ ಟಾಪಿಕ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಷ್ಟೊಂದು ಸತಿ ಅಲುಮ್ನೈ ಮೀಟ್ಗೆ ಹೋದಾಗ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಬಟ್ ನನ್ನ ಚಾನಲಲ್ಲೂ ಮಾತಾಡೋಣ ಅಂತ ಅನಿಸ್ತು ನನಗೆ. ಅದಕ್ಕೆ ಇವತ್ತು ಮಾತಾಡೋಣ ಅಂತ ನಾನು ಇವತ್ತು ಅದ್ರ ಟಾಪಿಕ್ ಬಗ್ಗೆ ಒಂದು ಸ್ಮಾಲ್ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಎಷ್ಟೋ ಜನ ನನ್ನಂಥವ್ರು, ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಏನಾಗ್ತಿತ್ತು, ನನಗೆ ಏನು ಮಾಡೋದು ನೆಕ್ಸ್ಟು, MBA ಮಾಡೋದಾ ಅಥವಾ ವರ್ಕ್ ಮಾಡೋದಾ ಅಥವಾ ಇನ್ನೊಂದು ಏನಾದ್ರು ಮಾಡೋದಾ, ಲೈಕ್ ಐ ಡಿಂಟ್ ಹ್ಯಾವ್ ಮೆನಿ ಆಪ್ಷನ್ಸ್. ಅಂದರೆ ಆವಾಗ ನನಗೆ ಹೆಂಗಂದರೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ ಏನಿದೆ. ಯಾರು ಕೇಳಿದ್ರು ಡಾಕ್ಟ್ರು, ಯಾರು ಕೇಳಿದ್ರು ಇಂಜಿನಿಯರಲ್ಲಿ ಒಂದಿಷ್ಟು ಲೈಕ್ ಸಿವಿಲ್ ಇಂಜಿನಿಯರಿಂಗು, ಆ ಇಂಜಿನಿಯರಿಂಗ್, ಈ ಸಾಫ್ಟ್ವೇರಲ್ಲಿ ಅಲ್ಲಿರ್ತೀನಿ. ಒಟ್ಟಿನಲ್ಲಿ ಇಷ್ಟೇ ಇದು. ಅದು ಬಿಟ್ಟರೆ ಎಷ್ಟೊಂದು ಜನ ನಾನು ಬೇರೆ ಆರ್ಟ್ ಫೀಲ್ಡಿಗೆ ಹೋಗ್ತೀನಿ ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ಇನ್ನೊಂದಿಷ್ಟು ಜನ ಏನಪ್ಪ ಅಂತಾರೆ, ನಮ್ಮ ಅಪ್ಪಂದೇ ಏನೋ ಒಂದಿದೆ, ಲೈಕ್ ದೇ ಹ್ಯಾವ್ ಅ ಬಿಸ್ನೆಸ್, ಆ ಬಿಸ್ನೆಸ್ ಫೀಲ್ಡನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಯಿತು ಅಂತ ಇಷ್ಟು. ಇನ್ನಿಷ್ಟು ಜನ MBA ಮಾಡ್ತೀನಿ ಅಥವಾ ಹೈಯರ್ ಸ್ಟಡೀಸ್ ಮಾಡ್ತೀನಿ ಅನ್ನೋ ಒಂದು ಫೀಲಿಂಗಲ್ಲಿ ದೇ ಯೂಸ್ ಟು ಗೋ ವಿತ್ ದ್ಯಾಟ್ ಫೀಲ್ಡ್. ಇನ್ನಿಷ್ಟು ಜನ ಮದುವೆ ಆಗಿಬಿಟ್ಟು ಸೆಟ್ಲ್ ಆದರೆ ಸಾಕಪ್ಪ ಅನ್ನೋರಿದ್ರು. ಸೊ ಈ ಇಷ್ಟು ಆಪ್ಷನ್ಸ್ ಇರುವಾಗ, ಎಷ್ಟೊಂದಿರುವಾಗ ನಮಗೆ ಯಾವುದನ್ನು ಚೂಸ್ ಮಾಡೋದು, ಏನು ಮಾಡೋದು, ಲೈಕ್ ಈ ಥರ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ನಾವು ಇರ್ತೀವಿ ಅಲ್ವಾ? ಎಸ್, ಆ್ಯಕ್ಚುಲಿ ಇರ್ತೀವಿ. ಆಮೇಲೆ ನಮ್ಗೆ ಗೊತ್ತಿರಲ್ಲ ಏನೇನು ಸಬ್ಜೆಕ್ಟ್ ಇದೆ, ಏನೇನಕ್ಕೆ ಇವಾಗ ಮಹತ್ವ ಇದೆ ಅನ್ನೋದು ಗೊತ್ತಿರಲ್ಲ. ಎಷ್ಟೊಂದು ಜನ ಇವಾಗ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಆವಾಗ ಎಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ, ಲೈಕ್ ಈ ಥರ ಒಂದು ಇಂಡಸ್ಟ್ರಿ ಇದೆ, ಆ ಇಂಡಸ್ಟ್ರಿಯಲ್ಲಿ ನಿಮಗೆ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಬೇರೆ ಒಂದು ಅಪಾರ್ಚುನಿಟೀಸ್ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ, ಆಯಿತಾ? ಬಟ್ ಇವಾಗ ಹೋಟೆಲ್ ಇಂಡಸ್ಟ್ರಿಯಿಂದ ತುಂಬ ಡೆವಲಪ್ ಆಗಿರೋದ್ರಿಂದ ಅಲ್ಲಿ ಬೇರೆ ಬೇರೆ ಒಂದು ನಿಮಗೆ ಡಿಮಾಂಡ್ ಇದೆ ಅನ್ನೋದು ಇವಾಗ ಗೊತ್ತಾಗಿದೆ ಜನರಿಗೆ. ಸೊ ನಾನು ಇವತ್ತು ಒಂದಿಷ್ಟು ಬಗ್ಗೆ ಹೇಳ್ತೀನಿ, ನೀವೇನೇನು ಮಾಡ್ಬೋದು. ಲೈಕ್ ನಾನೂ ಆವಾಗ ನನ್ನ ಕರೆಕ್ಟಾಗಿ ಗೈಡೆನ್ಸ್ ಇರಲಿಲ್ಲ. ಬಿಕಾಸ್ ನನಗೇನೋ ಮಾಡಬೇಕು ಅನಿಸ್ತು, ನಾನೇನೋ ಮಾಡ್ಕೊಂಬಂದೆ. ಲೈಕ್ ಇಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ಈ ಫೀಲ್ಡ್ ಬಿಟ್ಟು ನಿಮ್ಗೆ ಏನಿದೆ ಅನ್ನೋ ಚಾಯ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ನನಗೆ ಒಂದಿಷ್ಟು ಗೊತ್ತಿರೋದ್ರ ಬಗ್ಗೆ ಹೇಳ್ತೀನಿ. ಮೇ ಬಿ ಎಲ್ಲ ಒಬ್ಬರಿಗೆ ಅದ್ರ ಬಗ್ಗೆ ಆಸಕ್ತಿ ಇರ್ಬೋದು. ಅವರು ಮೇ ಬಿ ಅದೇ ಅವ್ರು ಒಂದು ಎಜುಕೇಷನ್ ಮುಗೀತಾ ಅಥವಾ ಅದೊಂದು ಕೋರ್ಸ್ ಮುಗೀತಾ ದೇ ಮೇ ಚೂಸ್ ದಿಸ್ ಫೀಲ್ಡ್ ಅಲ್ವಾ? ಸೊ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್ ಅನ್ನೋದು ಗೊತ್ತಾಗಬೇಕು ಜನರಿಗೆ ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮಗೂ ಏನಾದ್ರು ಆಪ್ಷನ್ಸ್ ಗೊತ್ತಿದ್ರೆ ಅಥವಾ ಇದೊಂದು ಹೊಸತೊಂದು ಏನೋ ಈ ಫೀಲ್ಡಿಗೆ ಒಂದು ಇವಾಗ ಮಹತ್ವ ಇದೆ ಅಂತ ಅಂದಾಗ ದಯವಿಟ್ಟು ಅದನ್ನು ಹೇಳಿ. ಬಿಕಾಸ್ ಎಲ್ಲೋ ಒಂದು ಕಡೆ ಮಕ್ಕಳಂದರೆ ಈ ಜನ್ರೇಷನ್ ಪೀಪಲಿಗೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅಥವಾ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಮೇ ಬಿ ದಿಲ್ ಚೂಸ್ ದ್ಯಾಟ್ ಬಿಕಾಸ್ ನನ್ ಆಫ್ ದೆಮ್ ಆರ್ ಡೂಯಿಂಗ್ ಆ್ಯಂಡ್ ಮೇ ವಿಲ್ ದಿಲ್ ಗೋ ಇನ್ ದಟ್ ಸ್ಟ್ರೀಮ್ ದೆನ್ ಎಕ್ಸೆಲ್, ಯು ನೆವರ್ ನೋ, ರೈಟ್? ಸೊ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಹೇಳಿ. ಬಿಕಾಸ್ ನಿಮ್ಮ ಅನಿಸಿಕೆಗಳು ಇಟ್ ಮೈಟ್ ಲೀಡ್ ಟು ಸಮ್ವನ್ಸ್ ಸಕ್ಸಸ್. ಸೊ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾನು ಬೆಳಿಬೇಕು, ನಮ್ಮವ್ರನ್ನೂ ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟ್ ನಂದು. ಐ ಗ್ರೋ, ಯು ಆಲ್ಸೋ ಗ್ರೋ ಅನ್ನೋ ಕಾನ್ಸೆಪ್ಟ್. ಸೊ ನೀವು ಆ ಥರ ಮಾಡಿ, ಯಾರಿಗೂ ಕುಗ್ಗಿಸಕ್ಕೆ ಹೋಗಬೇಡಿ, ಅದರಲ್ಲಿ ಏನು ಯೂಸ್ ಇಲ್ಲ. ಐ ಥಿಂಕ್ ಎಷ್ಟೋ ಜನ ಈ ಥರ ಆಗುತ್ತೆ, ನಮ್ಮ ಇದ್ದವರೇ ಕುಗ್ಸ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ನಂಗೆ 5 ವಸ್ತು ಸಿಗತ್ತೆ ಅಂದ್ಕೊಳ್ಳಿ. 5 ವಸ್ತು ಒಂದು ವಸ್ತು ಕೊಡ್ಬೋದು ತಾನೆ ಯಾವ್ದಾದ್ರು ಮನುಷ್ಯನಿಗೆ, ನಿನ್ನ ಫ್ರೆಂಡ್ ಆದಾಗ. ಇಲ್ಲ, ಆವಾಗ ಏನು ಮಾಡ್ತಾರೆ ಜನರ, ಒಂದು ವಸ್ತುನೂ ಕೊಡೋಕೆ ಹೋಗಿ, ನನಗೆ 5 ವಸ್ತುನೂ ಬೇಕು, ತಪ್ಪಲ್ಲ, ಇಟ್ಸ್ ಓಕೆ. ಬಟ್ ಎಲ್ಲೋ ಒಂದು ಕಡೆ ಐ ಗ್ರೋ ಯು ಗ್ರೋ ಅಂತ ಕಾನ್ಸೆಪ್ಟ್ ಇದ್ದಾಗ ಸಮ್ವೈರ್ ನನ್ನಂಥವ್ರು ಏನು ಮಾಡ್ತೀವಿ, 1 ವಸ್ತು ಅಥವಾ 2 ವಸ್ತು ಕೊಡ್ತೀವಿ ಅಲ್ವಾ? ಸೊ ಐ ಫೀಲ್ ಯು ಶುಡ್ ಆಲ್ಸೋ ಡೂ ದಟ್. ಇಟ್ ಈಸ್ ಗುಡ್ ಟು ಬಿ ಸೆಲ್ಫ್ ಸೆಂಟರ್ಡ್, ಇಟ್ ಈಸ್ ಗುಡ್ ಟು ಬಿ ಏನಂತ ಸೆಲ್ಫಿಶ್ ಆಗೋದು ಓಕೆ, ಒಂದೊಂದರಲ್ಲಿ ಇರಿ. ಬಟ್ ಐ ಥಿಂಕ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಎವ್ರಿಥಿಂಗ್ ಅಲ್ವಾ? ಬಿಕಾಸ್ ಒಬ್ಬರು ನೀನು ಮಾತ್ರ ಸಕ್ಸಸ್ ಆಗಬೇಕು, ನೀನು ಮಾತ್ರ ಬೆಳಿಬೇಕು ಅಂದರೆ ನೀನೆಲ್ಲೋ ಹೋಗಿ ಮುಟ್ಟಿರ್ತೀಯ, ಅವ್ರು ಅಲ್ಲೇ ಇರ್ತಾರೆ. ಅಥವಾ ನಿನಗೂ ಅವರಿಗೂ ಫ್ರೆಂಡ್ಶಿಪ್ ಆ ಲೆವೆಲಿಗೆ ಬರಲ್ಲ ಆವಾಗ ಅಲ್ವಾ? ನಿನ್ನ ಫ್ರೆಂಡ್ಸು ನಿನ್ನ ಜೊತೆಗೇ ಬೆಳ್ಕೊಂಡಾದಾಗ ನಿಮ್ಮ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಇರುತ್ತೆ ಅಥವಾ ಇನ್ನೊಂದು ಸ್ಟ್ರಾಂಗ್ ಇರುತ್ತೆ. ಯಾವತ್ತೂ ನೀನು ಏನು ಮಾಡಬೇಕು, ಯಾವತ್ತು ನೀನು ಸಕ್ಸಸ್ ಆಗು, ಫಸ್ಟ್ ನೀನು ಆಗು, ಇನ್ನೊಬ್ಬರನ್ನು ಆಮೇಲೆ ಬೆಳೆಸು, ಓಕೆ. ಬಟ್ ಯು ಶುಡ್ ಡೂ ದ್ಯಾಟ್. ಎನಿವೇಸ್, ಕಮಿಂಗ್ ಟು ದ ಆಪ್ಷನ್ಸ್. ನನಗೆ ಕಾಲೇಜ್ ಮುಗಿತಾ ಅಥವಾ ಎಷ್ಟೋ ಮಧ್ಯದಲ್ಲಿ ಇರಬೇಕಾದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸೆಮಿಸ್ಟರಲ್ಲಿ ಇರಬೇಕಾದ್ರೆ ನನಗೆ ಲೈಕ್ ವಿ ಯೂಸ್ ಟು ಥಿಂಕ್, ನಾವು ಸುಮ್ಮನೆ ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ. ವಿ ಯೂಸ್ ಟು ಥಿಂಕ್ ಲೈಕ್ ವಾಟ್ ನೆಕ್ಸ್ಟ್, ವಾಟ್ ಆರ್ ವಿ ಸಪೋಸ್ ಟು ಡೂ, ಆರ್ ವಿ ಲೈಕ್ ಗೋಯಿಂಗ್ ಟು get into some industry or some field, business field, or just work under someone, or just get into campus interviews and
ಎಷ್ಟೋ ಜನರಿಗೆ ಏನು ಗೊತ್ತಾ, ಯು ಜಸ್ಟ್ ಗೆಟ್ ಇನ್ ಟು ಕ್ಯಾಂಪಸ್ ಇಂಟರ್ವ್ಯೂಸ್, ಯು ಗೆಟ್ ಸಮ್ ನೈಸ್ ಲೈಕ್ ನೈಸ್ ಜಾಬ್ ಫ್ರಮ್ ಫಾರ್ ಸಮ್ ಇಂಡಸ್ಟ್ರಿ, ಫ್ರಮ್ ಸಮ್ ಆರ್ಗನೈಸೇಷನ್, ಯು ಗೆಟ್ ಸಮ್ ನೈಸ್ ಜಾಬ್ and you just go off. But somewhere I feel people like me, I'm saying, if you don't want to work under someone, what you want to do next, right? This is your question. Yeah, we also don't have investment. Who is there to invest for us? I also don't, I mean, I don't even have someone to take care of my business or something. I don't have such business. Like, you might have this thinking, like, you don't have family business and all that. Oh, my friends have the family business, I don't even have that. Or I don't even want to work under some organization. I want to put off my own something, but I don't have investment. What to do? Or what more options do I have? Can I go in the field which I like? For example, you will have some talent field, right? Like, for example, dance or any other art related, like fashion designing or interior design, anything as such. You might have some kind of things like that, or you might be a motivational speaker or whatever, right? There are multiple things as such. So today, I would say digital market has got a lot of value, and affiliated marketing also has got a lot of value. Okay, you might only know doctors, engineers, or any other things, but today hotel industry also have got lot many things. For example, you have multiple departments over there. You have marketing department, you have sales department, you had administration department, you have account department, you have financing department, you also have advertising departments, you also have something called there are models who actually do all this modeling act for the particular whatever shoot it is, they would do that. You have camera work there, you have camera work there in the shoot I'm talking, not anything else. You have your own event management things. So lot many things are there, what not you have. Okay, so there are multiple fields. For example, today I will tell you few fields. You have event management. You can create your own event management company where you don't have to invest more, or it's like a zero investment. It's just you just have to have a contact. If you have contact and good communication, I think this field, if you can do, and if you have good partners, like good friends who can work with you, like 2 or 3 people, take them, pick them up, and do your job. This is like zero investment, and it is for yourself. You can do it, but you should also have contact. Then you can go to the food industry, like your own cart industry you can do. Food industry, there are multiple things now which is coming up. Like for I think recently boba tea has made a lot of gossip everywhere. ಲೈಕ್ ಬೋಬಾ ಟೀ ಅಂತ ಒಂದು ಬಂದಿದೆ, ಅದು ಎಲ್ಲ ಕಡೆ ತುಂಬ ಲೈಕ್ ನ್ಯೂಸ್ನ ಕ್ರಿಯೇಟ್ ಮಾಡ್ತಿದೆ. ಈ ಥರ ಐ ಥಿಂಕ್ ಒಂದು ಸ್ಕೂಲ್ ಅಥವಾ ಕಾಲೇಜ್ ರಿಲೇಟೆಡ್ ಸ್ಟೂಡೆಂಟ್ಸ್ ಅದು ಮಾಡೋದ್ರಲ್ಲಿ, ಅಥವಾ ಟೆಕ್ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಮಾಡೋದ್ರಲ್ಲಿ ಅದಕ್ಕೊಂದು ಅರ್ಹತೆಯೂ ಇರುತ್ತೆ. ಆ್ಯಂಡ್ ಯು ವಿಲ್ ಆಲ್ಸೋ ಹ್ಯಾವ್ ಯುವರ್ ಓನ್ ನೇಮ್, ನಿಮ್ಗೊಂದು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೊಂದು ಖುಷಿ ಇರುತ್ತೆ. ಸೊ ಯು ಹ್ಯಾವ್ ಫ್ಯಾಷನ್ ಇಂಡಸ್ಟ್ರಿ ಹ್ಯಾಸ್ ಗಾಟ್ ಮಲ್ಟಿಪಲ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಮೀಡಿಯಾ ಆಗಿರ್ಬೋದು, media industry. Okay, media industry is there, fashion industry is there, television industry is there, there is art industry, advertisement industry is there, sales industry is there. Lot of things are there. I mean, in the nowadays, if you see makeup artist, you know how much they're earning every day. Makeup artist, somewhere in once upon a time we were like, ಮೇಕಪ್ ಆರ್ಟಿಸ್ಟ್, ಅಯ್ಯೋ ಏನು 10ನೇ ಕ್ಲಾಸ್ ಓದಿದ್ರೆ ಮೇಕಪ್ ಆರ್ಟಿಸ್ಟ್ ಆಗ್ತಾರೆ. they used to comment like this, you remember? ಇವಾಗ ಮೇಕಪ್ ಆರ್ಟಿಸ್ಟ್ ಓನ್ಲಿ ದೇ ಆರ್ ಅರ್ನಿಂಗ್ ಲ್ಯಾಕ್ಸ್ ಟುಗೆದರ್. ಇಟ್ಸ್ ಲೈಕ್ ಹೆಂಗೆ ಅಂತ ಅಂದರೆ, ಈವನ್ ಐ ಥಿಂಕ್ ದ ಐ ಟಿ ಪ್ರೊಫೆಷನಲ್ಸ್ ವೋಂಟ್ ಅರ್ನಿಂಗ್ ಸೋ ಮಚ್, ದೇ ಆರ್ ಅರ್ನಿಂಗ್ ದ್ಯಾಟ್ ಮಚ್. You have Indian Air Force, you have any militant forces where you can I mean any forces, as any service industry as such, you can join hospitals, you can be a nurse, you can be any other things, defense related, navy, Indian Air Force, army, join army. You can be a IAS, you can be anything. You can write KS exam and become something, district collector ಆಗ್ಬೋದು, anything you can become, DSP, DYSP, any police related ಆಗಿರ್ಬೋದು. You have multiple fields to choose. It's not only doctor or engineers, please understand this point. And it's not only your business. You choose business, do your own business. I feel it is always better to have your own business. ಇವಾಗ why do you want to make someone, why do you want it to get into some other business and just earn for some kind of a package? I don't understand this concept. But I know your parents will say, get into some industry like HP, Dell, or whatever,
get into some banking industry or some Tesco company or whatever organization, L&T and all that. You will get so many package, your monthly salary will be so and so, you will be secure that this blah blah blah. I know that this comes up, but don't you have the feeling like, I know the money you will get salary for the, I think take the experience for some time. You do that, fine, great. I think 2 years is fine. Afterwards, get into your own industry, get into your own company. You may ask me now, like, what are you doing? Like, do you have any company? Are you into some business or something? Trust me, no, I'm not yet into any business, but I have some kind of a mindset where I have to create business. I did once with my dad, and somewhere it failed. Okay, I mean, ups and downs will be there, obviously, right? So yeah, you may fail, you may be successful again. What I would want to say is try, take a chance, do something. Now government is also giving some some kind of a amount for startup industries. Modi government is giving this, so take I mean, make utilization of it. I mean, take some concept, get into some concept, make some plan, make some business ideas, ask your parents, ask the people who know about it, successful people. You can just go into motivational talks, or some successful people will be there. How did they do it? Just do, actually just do a groundwork where it is needed. If you're going to do that thing, do some groundwork, and then get into the industry, or then start up something. Because I know it should not be a loss for you, but again I would like to say this: profit or loss, it will be yours, right? So you will enjoy it. See what you may get if you even if you join some company. Minimum first package will be almost around some, I think after all the deductions and all, you may get some 30, max to max 30K you might get, right? Gradually your salary may come up to 2 lakhs. Will they give you more than 2 lakhs? Now it is recession time also. Decide, think. Okay, any person, will they give you some package above 2 lakhs? If you're that good, or if you're that brainy or intelligent, you may get something more than 2 lakhs per month. But somewhere I feel you will not get. But if you have your own field, like architecture, something, construction, interior, whatever, if it is your own field, if even if it is a makeup studio, even if it is a normal dance studio or whatever, I feel you, because of your talent, because of your passion, you can do it. You can earn lakhs together, like not some 30K package you are getting or something. You can get something, at least minimum you can get up to 80K. Okay, this I can tell. So think over it. You have a lot of options. Don't just get into that only the same track, same routine and all that. Get out of the box. Look into something new, which you don't know. Get into that. Sometimes I've heard people saying, ನನಗೆ ಎಷ್ಟೋ ಜನ ಹೇಳಿದ್ದು ಕೇಳಿದ್ದೀನಿ, ನಾನು ಎಲ್ಲೋ ಕಡೆ ಕೇಳಿದ್ದೀನಿ, ತುಂಬ ಕಡೆ ಕೇಳಿದ್ದೀನಿ. ಏನಪ್ಪ ಅಂತ ಅಂದರೆ, ನಾವು ಓದಿದ್ರಲ್ಲಿ ನಾವು ಏನೋ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿಲ್ಲದೆ ಇದ್ರಲ್ಲಿ ಮಾಡೋದ್ರಲ್ಲಿ ತುಂಬ ಒಂದು ಏನೋ ಅಚೀವ್ಮೆಂಟ್ ಮಾಡ್ತೀವಂತೆ. ನಿಮ್ಮ ಟ್ಯಾಲೆಂಟೇ ಆಗಿರ್ಬೋದು, ಅಥವಾ ನಿಮಗೆ ಕೊಡುವ, ನಿಮ್ಮಲ್ಲಿ ಇರುವ ಒಂದು ಟ್ಯಾಲೆಂಟೇ ನಿಮ್ಮನ್ನು ಅದರಿಂದ ಬರುತ್ತಾ, ಅಥವಾ ಲೈಕ್ ಐ ಮೀನ್ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡುತ್ತಾ, ಅಥವಾ ಏನೋ. ಬಟ್ ವಾಟ್ ಯು ಹ್ಯಾವ್ ಲರ್ನ್ಡ್, ವಾಟ್ ಯು ಡೂ, ವಾಟ್ ಯು ಡೋಂಟ್ ನೋ, it makes more sense, it seems. I don't know if it is true or not, but successful people are telling that. Okay, because somewhere, for example, I'll tell you, what mathematical stuff or chemical biological stuff you have learned, okay, that may not be apt for the field what you're doing right now. Somewhere you are not using your chemical formula for your fashion designing field. Are you using it? No, right? You don't use. So choose your field. You should know, you should have a clear like vision, saying that I have multiple options. If not that, I'll jump into this. If not that, I'll jump into that. Also have something like AB option. Don't just get into one form, like just keep another option also. Like for example, if you have, just go work somewhere and you do your own business, fine. Along with that, do something, whatever is your passion is. So I think your passion you have to continue. I know your parents might, they say, "Ayo, I gave you so much education, that this, what are you doing, blah blah blah." This will come up. I know this came up for me too. In my house also, this keeps happening, and they do me Mangalarti all the time. Okay, so I know very well. Sometimes because of this, a lot of things goes in mind. More than parents, your relatives, they're such a ass in the pain. Seriously, they are the one who screws things up. I mean,
my son is doing that, my daughter is doing this, even now after giving so much education, so much this thing, your daughter is not doing that or your son is not doing, like why the hell are you comparing, man? They are choosing their field, come on. You know what you want to do, right? I know today you might not be successful, but tomorrow if you have confidence you will be successful. I do not want anyone to demotivate anyone. They have their talent, they will do it at one point of time. Just if you can motivate, don't demotivate anyone. Oh, I know I'm getting little. I mean, the frustration is coming out actually because this happened with me. I don't want this to happen with someone else. I want parents also to understand that. ನನ್ನ ಪೇರೆಂಟ್ಸು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಮಕ್ಕಳಿಂದ ಇನ್ನೊಬ್ಬರು ಮಕ್ಕಳು ಡಿಫ್ರೆಂಟ್ ಇರ್ತಾರೆ, ಒಬ್ಬರು ಟ್ಯಾಲೆಂಟಿಂದ ಇನ್ನೊಬ್ಬರು ಟ್ಯಾಲೆಂಟ್ ಡಿಫ್ರೆಂಟ್ ಇರುತ್ತೆ. ನೋಡಿ, ಎಲ್ಲ ಬೆರಳು ಸೇಮ್ ಇದೆಯಾ? ಇಲ್ಲ ತಾನೇ. ಒಬ್ಬೊಬ್ಬರು ಬೇಗ ಸಕ್ಸಸ್ಫುಲ್ ಆಗ್ಬೋದು, ಒಬ್ಬೊಬ್ಬರು ಲೇಟಾಗಿ ಸಕ್ಸಸ್ಫುಲ್ ಆಗ್ಬೋದು. ಯಾಕಂದರೆ ಅವ್ರ ಫೀಲ್ಡ್ ಆಫ್ ಚಾಯ್ಸ್ನ ಅವ್ರು ಚೂಸ್ ಮಾಡ್ಕೊಂಡೋದಾಗ ಆಬ್ವಿಯಸ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್, ನನಗೆ ಯಾವುದೋ ಒಂದು ಮನುಷ್ಯನಿಗೆ, ನನ್ನ ತಮ್ಮನಿಗೆ ಅಂದ್ಕೊಳ್ಳಿ ಆಯಿತಾ, ಎ ಐ ಇಷ್ಟ ಇದೆ, ಅವನಿಗೆ ಎ ಐ ಫೀಲ್ಡಲ್ಲಿ, ನಮ್ಮ ಅಪ್ಪ ಅಮ್ಮನಿಗೆ ಅವ್ನು ಎ ಐ ಮಾಡಲಿ ಅಂತ ಇರುತ್ತೆ. ಸೊ ಅವನಿಗೂ ಎ ಐ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂದ್ಕೊಳ್ಳಿ. ಸೊ ಹಿ ಈಸ್ ಗೆಟಿಂಗ್ ಇನ್ ಟು ದ್ಯಾಟ್ ಫೀಲ್ಡ್ ಆ್ಯಂಡ್ ಈಸ್ ಬೀನ್ ಸಕ್ಸಸ್ಫುಲ್ ಇನ್ ದಟ್ ಫೀಲ್ಡ್ ಅಂತ ಅಂದ್ಕೊಳ್ಳಿ. ಓಕೆ, ಬಿಕಾಸ್ ಹೀ ಲೈಕ್ಸ್ ದಟ್ ಫೀಲ್ಡ್. ಯು ಶುಡ್ ಅಂಡರ್ಸ್ಟ್ಯಾಂಡ್, ಯು ಆಲ್ಸೋ ಲೈಕ್, ಹಿ ಆಲ್ಸೋ ಲೈಕ್ಸ್, ರೈಟ್? ನನಗೆ ಹೇಳ್ತಾರೆ ಅಂದ್ಕೊಳ್ಳಿ, ನೀನು ಯಾವುದೋ ಒಂದು ಫೀಲ್ಡಿಗೆ ಹೋಗಿ ಮಾಡು ಅಥವಾ ಯಾವುದೋ ಒಂದು ಕಂಪನಿಗೆ ಸೇರ್ಕೊ. ನನಗೆ ಇಷ್ಟ ಇಲ್ಲ ಸ್ವಾಮಿ, ನಾನು ಯಾಕೆ ಮಾಡಲಿ? ಲೆಟ್ ಮೀ ಚೂಸ್ ಮೈ ಫೀಲ್ಡ್. ಐ ನೋ ದುಡ್ಡು ಅಷ್ಟೊಂದು ಬರಲ್ಲ ಅಥವಾ ಇನ್ನೊಂದು ಬರಲ್ಲ, ಐ ನೋ, ಬಟ್ ಐ ಆಮ್ ಹ್ಯಾಪಿ, ರೈಟ್? ಎಟ್ ದಿ ಎಂಡ್ ಆಫ್ ದ ಡೇ ಹ್ಯಾಪಿನೆಸ್ ಶುಡ್ ಬಿ ದರ್. ಅಫ್ಕೋರ್ಸ್ ಮನಿ ಆಲ್ಸೋ ಈಸ್ ಇಂಪಾರ್ಟೆಂಟ್ ಫಾರ್ ವಾಟ್ ಯು ಹವ್ ಅರ್ನ್ಡ್. ಐ ಅಗ್ರಿ ದ ಪಾಯಿಂಟ್. ನಾನಿಲ್ಲಿ ಹೇಳೋಕ್ಕೆ ಬಂದಿರೋದು, ದಯವಿಟ್ಟು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಕಂಪ್ಯಾರಿಸನ್ ವಾಟ್ ಹ್ಯಾಪನ್ಸ್ ಎಲ್ಲೋ ಒಂದು ಕಡೆ ಯು ಮೇ ಫೀಲ್ ಕಂಪ್ಯಾರಿಸನ್ ಮಾಡಿ ಮೋಟಿವೇಟ್ ಆಗ್ಬೋದು ಅಂತ ನಿಮಗೆ ಅನಿಸ್ಬೋದು, ಬಟ್ ನಿಜವಾಗ್ಲೂ ಮೋಟಿವೇಟ್ ಆಗಲ್ಲ. ದಿಸ್ ವಿಲ್ ಮೇಕ್ ದ ಪರ್ಸನ್ ಡಿಮೋಟಿವೇಟ್. ಎಲ್ಲೋ ಒಂದು ಕಡೆ ನನಗೆ ಕೆಪಾಬಿಲಿಟಿನೇ ಇಲ್ವೇನೋ, ಕೆಪಾಸಿಟಿನೇ ಇಲ್ವೇನೋ, ನನಗದು ಮಾಡೋಕ್ಕೆ ಹಂಗಾರೆ ನಾನು ಇಷ್ಟು ಒಂಥರ ಕುಗ್ಗದ್ನ, ಅಥವಾ ಯು ಬ್ರೇಕ್ ಡೌನ್. ಬೇಸಿಕಲಿ ಈ ಬ್ರೇಕ್ ಡೌನ್ ಮಾಡುತ್ತೆ ನಿಮಗೆ, ಯಾವುದೂ ಮೋಟಿವೇಟ್ ಮಾಡಲ್ಲ, ಇದು ಬ್ರೇಕ್ ಡೌನ್ ಮಾಡುತ್ತೆ. ದಯವಿಟ್ಟು ನಾನು ಹೇಳೋದು ಪೇರೆಂಟ್ಸಿಗೆ ಇಷ್ಟೇ, ನೀವು ಡಿಮೋಟಿವೇಟ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಅವ್ರಿಗೆ ಬ್ರೇಕ್ ಡೌನ್ ಮಾಡೋವಂಥ ಕಂಪ್ಯಾರಿಸನ್ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎವ್ರಿ ಒನ್ ಹ್ಯಾಸ್ ಗಾಟ್ ದೇರ್ ಓನ್ ಟ್ಯಾಲೆಂಟ್, ದೇ ನೋ ವಾಟ್ ಟು ಡೂ. ಜಸ್ಟ್ ಆದರೆ ಮೋಟಿವೇಟ್ ಮಾಡಿ, ಗೈಡ್ ಮಾಡಿ ಒಂದೊಂದು ಕಡೆ. ಹಂಗಂತ ಅವ್ರನ್ನ ಕಂಪೇರ್ ಮಾಡಿ ಇವ್ರನ್ನ ಅಥವಾ ಅವ್ರು ಯಾವುದೋ ಹೇಳಿದ್ರು, ನಾವು ಇಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ, ಅಲ್ಲಿ ನನ್ನ ಮಗ ಹಿಂಗೆ ಮಾಡ್ದಪ್ಪ, ಹಂಗೆ ಮಾಡ್ದಪ್ಪ, ಇನ್ನು ಅವಳಕ್ಕಿಂತ ಸಣ್ಣವನು, ಇವನ್ಕಿಂತ ಸಣ್ಣವನು ಅಥವಾ ದೊಡ್ಡವನು, ವಾಡೆವರ್, ಅವನೇ ಈಗ ಸಾಧನೆ ಮಾಡಾಯಿತು, ನೀನಿನ್ನೇನು ಮಾಡ್ತಿದ್ಯಾ ಅನ್ನೋದು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಅಥವಾ ನೀವು ಬೇಜಾರು ಪಡೋಕ್ಕೂ ಹೋಗಬೇಡಿ. ಅವ್ರವ್ರ ಟ್ಯಾಲೆಂಟು ಅವ್ರವ್ರದ್ದು, ಒಬ್ಬೊಬ್ರಿಗೆ ಬೇಗ ಸಕ್ಸಸ್ಫುಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೀವು ಕನ್ನಡ ಮೂವಿ ತಿಥಿ ನೋಡಿದ್ದೀರಾ ಯಾರಾದರೂ? ತಿಥಿ ಮೂವಿಯಲ್ಲಿ ಆ ಅಜ್ಜ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಅಜ್ಜನಿಗೆ ಆಲ್ಮೋಸ್ಟ್ 70 ಇಯರ್ಸ್ ಆಗಿತ್ತಂತೆ. ಅಲ್ಲಿವರೆಗೂ ಅವರು ಗದ್ದೆ ಕೆಲಸ ಮಾಡಿಕೊಂಡು, ಅವ್ರು ಹಾಳು ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಇದ್ದರು ಅಂದ್ಕೊಳ್ಳಿ. ಹಿ ಡಿಡ್ಂಟ್ ಗೆಟ್ ದ ಸಕ್ಸಸ್. ಅಲ್ಲಿವರೆಗೂ ಅವ್ರವ್ರದ್ದೇ ಸಕ್ಸಸ್ ಅಲ್ಲಿವರೆಗೂ, ಆಯಿತಾ? ತಿಥಿ ಮೂವಿ ಮಾಡಿದ್ದು ಫೇಮಸ್ ಆದರೂ, ಸಕ್ಸಸ್ಫುಲ್ ಸಿಕ್ತು, ಎಲ್ಲ ಸಿಕ್ತು. ಅವ್ರು ಹೇಳಿದ್ದೇನಂತೆ ಗೊತ್ತಾ? ನನಗೆ 70 ವರ್ಷದಲ್ಲಿ ಸಕ್ಸಸ್ಫುಲ್ ಸಿಕ್ತು, ಅದಕ್ಕಿಂತ ಏನಾದ್ರು ಬೇಕಾ ಅಂತ. ಸೊ ಸಕ್ಸಸ್ ಅನ್ನೋದು ಯಾವಾಗ ಬೇಕಾದ್ರೂ ಬರ್ಬೋದು. ಆ್ಯಂಡ್ ಇನ್ನೊಂದು ವಸ್ತು ಅಂದರೆ, ಯಾವ ಮನುಷ್ಯನೂ ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕೆ ಅಂದರೆ ನಮಗೆ ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಇದು ಒಂದು ಪಾಯಿಂಟ್ ರೀಚ್ ಆಯಿತು ಅಂದರೆ ನಾವು ಇದಕ್ಕಿಂತ ಜಾಸ್ತಿ ಮಾಡಬೇಕು, ಇದು ನಮ್ಮ ಒಂದು ಲೈನ್ನ ಬೀಟ್ ಮಾಡಬೇಕು ಅಂತಲೇ ಇರುತ್ತೆ. ಸೊ ಸಕ್ಸಸ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಲೈಕ್ you have to keep going on. ಐ ಥಿಂಕ್ ಎಲ್ಲೋ ಒಂದು ಮಹೇಶ್ ಬಾಬು ಮೂವಿಲೂ ಹೇಳಿದ್ದಾರೆ, ಸಕ್ಸಸ್ ಇಸ್ ಜಸ್ಟ್ ಅ ಸ್ಟಾರ್ಟ್, ಇಟ್ಸ್ ನಾಟ್ ದಿ ಡೆಸ್ಟಿನೇಷನ್, ಇಟ್ಸ್ ನಾಟ್ ದಿ ಎಂಡ್ ಅಂತ. ಐ ಥಿಂಕ್ ಮೂವಿ ಹೆಸರು ಮರ್ತೋದೆ. ಎನಿ ವಿಚ್ ವೈಸ್, ಸೊ ಯು ಹ್ಯಾವ್ ಲಾಟ್ ಫೀಲ್ಡ್. ಇವಾಗ ಅಗ್ರಿಕಲ್ಚರ್ ಫೀಲ್ಡಲ್ಲೂ ತಿಂಗೆ ತುಂಬ ವ್ಯಾಲ್ಯೂ ಇದೆ. ಯಾಕಂದರೆ ನಮ್ಮದು ಎಲ್ಲೋ ಒಂದು ಕಡೆ ನಮ್ಮದು ಏನು ಹೇಳ್ತೀವಿ, ಫಾರ್ಮಿಂಗ್ ಮೆಟೀರಿಯಲ್ಸ್ ಎಲ್ಲ ಹೋಗ್ತಾ ಇದೆ, ಎಲ್ಲ ಪೆಸ್ಟಿಸೈಡ್ಸ್ ಆಗ್ತಿದ್ದಾರೆ, ಎಲ್ಲ ಕನ್ವರ್ಷನ್ ಮಾಡ್ತಾರೆ, ಪ್ಲಾಸ್ಟಿಕ್ ಕನ್ವರ್ಟ್ ಆಗ್ತಾ ಇದೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ಆರ್ಟಿಫಿಷಿಯಲಿ ಮೇಡ್. ಈಗ ನೀನು ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ, ಐ ಥಿಂಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಲ್ಸೋ ಹ್ಯಾಸ್ ಗಾಟ್ ಲಾಟ್ ಆಫ್ ಸ್ಕೋಪ್, ವೈಡ್ ವೆರೈಟಿ ಆಫ್ ಸ್ಕೋಪ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದನ್ನು ಮಾಡ್ಬೋದು, ಆಯಿತಾ? ಸೊ ಐ ಜಸ್ಟ್ ವಾಂಟೆಡ್ ಟು ಸೇ, ಸ್ಟೂಡೆಂಟ್ಸ್, ಪ್ಲೀಸ್ get out of the box. If you have your own family business, well and good, you are lucky people. To be very frank, okay, a lot of people are not lucky, but you are lucky, so you can do that. ಬಟ್ ಉಳ್ದವರಿಗೆ, ನನ್ನಂಥವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವೇ ಮಾಡಬೇಕು, ನಾವೇ ಬೆಳಿಬೇಕು ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಡೋಂಟ್ ವರಿ, ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಯಾವಾಗಾದರೂ ಒಂದಿನ ನಿಮ್ಗೆ ಆಗುತ್ತೆ,
ನಾನು ಅಷ್ಟೇ ಅದೇ ಹೋಪಲ್ಲಿ ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದೀನಿ. ಇಫ್ ನಾಟ್ ಟುಡೇ ಐ ವಿಲ್ ಬಿ ಸಕ್ಸಸ್ಫುಲ್ ಟುಮಾರೋ, ರೈಟ್? I have that confidence in me. Just have the confidence in yourself and you will also be successful. So search for variety of ideas, variety of options. Don't get into one option, because what happens, recession time is coming. A lot of companies you join, and then within 2 3 years you'll be out of the company. Okay, because they can't give you more money. Then they want new people, because they'll come in less amount, right? So what happens, there are people, there is a lot of demand in the market, andaga there are, for small things also they will go, right? So you don't be that. You don't just be like get used to the system. You get used to your things, what you want to do, you achieve your dreams. Okay, so winding up, thank you so much. Please subscribe, like and comment for my channel, and do tell me, ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು, ಲೈಕ್ ಯಾವ್ದಾದ್ರು ಫೀಲ್ಡ್, ಏನಾದ್ರು ಬೇರೆ ಫೀಲ್ಡ್ ಏನಾದ್ರು ಗೊತ್ತಿದ್ರೆ, ಲೈಕ್ ದರ್ ಆರ್ ಲಾಟ್ ಆಫ್ ಪೀಪಲ್ ಲೈಕ್ ಟ್ಯಾರೆಟ್ ರೀಡರ್ಸ್ ಆರ್ ಕಮಿಂಗ್ ಅಪ್ ನಾವು, like numbers, numerology ಬಗ್ಗೆ ಮಾಡೋದು, astrological people are also like high now, because lot of people are getting fooled and they want to get fooled. ಎಷ್ಟೇ ಆದ್ರೂ ನಾವು ಆಸ್ಟ್ರಾಲಜಿ ನಂಬ್ತೀವಿ. ಸೊ ಈ ನಮ್ಮ ಭಾರತದ ಕಂಟ್ರಿನೇ ಹಾಗೆ, ವಿ ಬಿಲೀವ್, ಈವನ್ ದೋ ಸಮಟೈಮ್ಸ್ ವಿ ನೋ ನಾವು ನಂಬಾರ್ದು ಅಂತ ಇದ್ರೂ ಒಂದೊಂದ್ಸತಿ ನಂಬ್ತೀವಿ ಅಲ್ವಾ. ಸೊ ಇಟ್ಸ್ ಲೈಕ್ ದ್ಯಾಟ್, ಇಟ್ ಈಸ್ ಲೈಕ್ ಅ ಸೈಕಲ್ ಅನ್ಬೋದು. ಇಟ್ಸ್ ನಾಟ್ ರಾಂಗ್ ಆಲ್ಸೋ. ಎಲ್ಲೋ ಒಂದು ಕಡೆ ಕರೆಕ್ಟ್ ಆಗುತ್ತೆ, ಕರೆಕ್ಟ್ ಆಗಲ್ಲ, ವಾಟ್ ಎವರ್ ಇಟ್ ಈಸ್. ಲಾಟ್ ಆಫ್ ಆಪ್ಷನ್ಸ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ಪಾಪ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಬಿ ಫಿಟ್, ಬಿ ಸ್ಟ್ರಾಂಗ್, ಗೆಟ್ ಹೆಲ್ದಿ ಆ್ಯಂಡ್ ಡೋಂಟ್ ಥಿಂಕ್ ಆಫ್ ಎನಿ ನೆಗೆಟಿವ್ ಥಾಟ್ಸ್. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.